ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಲಿದ್ದು ಈ ವಿಚಾರದ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅಲ್ಲದೆ ಸಚಿವರಾದ ಎಚ್ ಕೆ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ ಕೂಡ ಪ್ರತಿಕ್ರಿಯಿಸಿ ಇದು ಅಂತಿಮ ತೀರ್ಪಲ್ಲ, ಅವರು ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಅಂತ ಹೇಳಿದರು. ಯಾರ್ಯಾರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಸರಿ, ವಿನಯ್ ಕುಲಕರ್ಣಿ ಅವ್ರನ್ನ ಈ ನಮ್ಮ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಕೋರ್ಟ್ ಏನಿದೆ ಆ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ. ಅದು ಅಂತಿಮ ತೀರ್ಪು ಅಂತೇನಲ್ಲ. ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಅವರು ಹೇಳಿದ ಹಾಗೆ ಅವರು ನಿರ್ದೋಷಿ, ಅದು ಕೇಳೋದಕ್ಕೆ, ಅದನ್ನೇ ಹೇಳೋದಕ್ಕೆ. ಮತ್ತು ಅಪೆಲೇಟ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಆದ್ದರಿಂದ ಅವರು ಅದನ್ನು ಆಪ್ಷನನ್ನು ಉಪಯೋಗ ಮಾಡಿ ಮಾಡ್ತಾರೆ ಅಂತ ಅನ್ಸೋದಿಲ್ಲ ಸರ್. ನೋಡಿರಿ, ರಾಜಕಾರಣದಲ್ಲಿ ಎಲ್ಲರಿಗೂ ಒಂದು ಪಾಠನೇ. ಮೊದಲಿಂದ ಕೂಡ ಇವತ್ತು ಕೋರ್ಟ್ಗಳು ಅನೇಕ ತೀರ್ಪುಗಳು ಕೊಟ್ಕೊಂಡು ಬಂದ. ಜೀವ ಶಿಕ್ಷೆ ರಾಜಕಾರಣಿಗಳನ್ನ ಆಗ್ಯದ, ಭಾಳ ಮಂದಿಗೆ ಆಗ್ಯದ. ಕೊಲೆ ಮಾಡೋದು ದೊಡ್ಡ ಅಪರಾಧ ಅಂತ ಎಲ್ಲರಿಗೂ ಮೊದಲಿಂದ ಗೊತ್ತದ. ಅದರ ಬಗ್ಗೆ ಎರಡನೇ ಮಾತೇನದು, ಎಲ್ಲರಿಗೂ ಪಾಠನೇ ಅದಲ್ಲ, ಮೊದಲಿಂದ. ಅದು ಕೂಡ ಕೇವಲ ರಾಜಕಾರಣಿಗೆ ಅಂತಂದ್ರೆ ಯಾರು ಕೊಲೆ ಮಾಡಿದ್ರೆ ಅವ್ರಿಗೇನು ಸಜಾ ಆಗ್ತಿಲ್ಲ, ಎಲ್ಲರಿಗೂ ಆಗ್ಯದ. ಅದು ಸಜಾ ಮೊದಲಿಂದ ಹಾಕ್ಕೊಂಡು ಬಂದವ. ಈಗೆಲ್ಲ ಚೀಫ್ ಮಿನಿಸ್ಟರ್ ಅವರು ಇವರೆಲ್ಲ ಜೈಲ್ನಾಗಿಲ್ಲ ಭಾಳಷ್ಟು ಮಂದಿ. ಹಾಗೆ ಯಾವ್ಯಾವ ತಪ್ಪು ಮಾಡಿರ್ತಾರೆ